ಹೆಲೋ ಫ್ರೆಂಡ್ಸ್ ಆ್ಯಂಡ್ ವ್ಯೂವರ್ಸ್, ಇವತ್ತಿನ ವಿಡಿಯೋಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಎಲೆಕ್ಟ್ರಿಕ್ ಸ್ಕೂಟರ್ ಥಂಡರ್ ಬ್ಲೂಟೂತ್ ಎಡಿಷನ್ ಬಗ್ಗೆಯಲ್ಲಿ. ನಾವು ಮೊದಲು ಯೂಸ್ ಮಾಡ್ತಾ ಇದ್ರಿ ಬ್ಲೂಟೂತ್ ಎಡಿಷನಲ್ಲಿ ನಾವು ಮೊಬೈಲಿಂದ ಬ್ಲೂಟೂತನ್ನು ಕನೆಕ್ಟ್ ಮಾಡಿ ಸಾಂಗನ್ನು ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋಲ್ಲಿ ನಾವು ಮಾತಾಡ್ತಾ ಇರೋದು ಸಾಫ್ಟ್ವೇರ್ ಬಗ್ಗೆಯಲ್ಲಿ. ಸಾಫ್ಟ್ವೇರ್ ಮೂಲಕ ನಾವು ಮೊಬೈಲಿಂದ ಸ್ಕೂಟ್ರನ್ನು ಆನ್ ಯಾವ ಥರ ಮಾಡಬೇಕು, ಆಫ್ ಯಾವ ಥರ ಮಾಡಬೇಕು, ಈ ಸಾಫ್ಟ್ವೇರನ್ನು ಡೌನ್ಲೋಡ್ ಯಾವ ಥರ ಮಾಡಬೇಕು, ಕಂಪ್ಲೀಟ್ ಈ ವಿಡಿಯೋನ್ನು ನೋಡಿ, ಲಾಸ್ಟ್ವರೆಗೂ ನೋಡಿ. ಯಾವ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ಈ ಸ್ಕೂಟ್ರಿಂದ ಮೊಬೈಲಿಂದ ಯಾವ ಥರ ಸ್ಕೂಟ್ರಿಗೆ ಸಾಫ್ಟ್ವೇರ್ ಕನೆಕ್ಟ್ ಮಾಡಬೇಕು, ಯಾವ ಥರ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಕಂಪ್ಲೀಟ್ ಲಾಸ್ಟ್ವರೆಗೂ ಈ ವಿಡಿಯೋನ್ನು ನೋಡಿ ಫ್ರೆಂಡ್ಸ್. ಇವಾಗ ಸ್ಕ್ರೀನ್ ಮೇಲೆ ಮೊಬೈಲ್ ಆಪ್ಷನನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಗೂಗಲ್ ಬಾರ್ ಸ್ಕ್ಯಾನರ್ ಇದೆಯಲ್ಲ, ಸ್ಕ್ಯಾನರನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನರ್ ಓಪನ್ ಆಗಿರುತ್ತೆ. ನಾವು ಕಳಿಸಿರುವ ಬಾರ್ಕೋಡನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಿಂಕನ್ನು ಜನ್ರೇಟ್ ಆಗಿರುತ್ತೆ. ಲಿಂಕನ್ನು ಕ್ಲಿಕ್ ಮಾಡಿ. ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯಪ್ ಬಂದಿರುತ್ತೆ. ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಟ್ ಆಪ್ಷನ್ ಕ್ಲಿಕ್ ಮಾಡಿ. ಇಂಗ್ಲೀಷಲ್ಲಿ ತೋರಿಸ್ತಾ ಇದೆ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಅಗೇನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕೀಪ್. ಈ ಸಾಫ್ಟ್ವೇರನ್ನು ಡೌನ್ಲೋಡ್ ಆಗಿದ ತಕ್ಷಣ ಇಲ್ಲಿ ನಮ್ಮ ಸಾಫ್ಟ್ವೇರ್ ಡೌನ್ಲೋಡ್ ಆಗಿ. ಸೊ ಫ್ರೆಂಡ್ಸ್, ನಮ್ಮ ಸಾಫ್ಟ್ವೇರನ್ನು ಡೌನ್ಲೋಡ್ ಆಗಿದ ತಕ್ಷಣ ಇಲ್ಲಿ ಓಪನ್ ಆಪ್ಷನ್ ಬಂದಿದೆ. ಓಪನ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟಾಲೇಷನ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾ ಇದೆ ಮೊಬೈಲಲ್ಲಿ. ಇನ್ಸ್ಟಾಲ್ ಆಗಿದ ತಕ್ಷಣ ಇಲ್ಲಿ ಡನ್ ಆ್ಯಂಡ್ ಓಪನ್ ಅಂತ ಇದೆ. ಓಪನನ್ನು ಕೊಡಿ. ಓಪನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಸಾಫ್ಟ್ವೇರ್ ಓಪನ್ ಆಗುತ್ತೆ ಫ್ರೆಂಡ್ಸ್. 3 ಸೆಕೆಂಡ್ ಸಾಫ್ಟ್ವೇರ್ ಸ್ಕಿಪ್ ಅಂತ ತೋರಿಸ್ತಾ ಇದೆ. ಈ ಸ್ಕಿಪ್ ಕಂಪ್ಲೀಟ್ 0 ಸೆಕೆಂಡ್ ಆದಮೇಲೆ ಸ್ಕಿಪ್ ಮಾಡಿ. 2 ಸೆಕೆಂಡ್ 0 ಸ್ಕಿಪ್ ಅಲೌ. ಸೊ ಇದನ್ನು ಅಲೌ ಕೊಟ್ಬಿಡಿ ಫ್ರೆಂಡ್ಸ್. ಇವಾಗ ಇದರಲ್ಲಿ ನಾವು ಐಡಿಯನ್ನು ಜನ್ರೇಟ್ ಮಾಡಬೇಕಾಗಿರುತ್ತೆ. ಫ್ರೆಶರ್ಗೆ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಇಲ್ಲಿ ಎಂಟ್ರಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನಿಮ್ಮ ಪರ್ಸ್ನಲ್ ಆಗಿ ಪಾಸ್ವರ್ಡ್ ಏನು ಬೇಕೋ ಅದು ಸೆಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿಬಿಡಿ. ನಿಮ್ಮ ಐಡಿಯನ್ನು ಜನ್ರೇಟ್ ಮಾಡಿಬಿಡುತ್ತೆ ಈ ಸಾಫ್ಟ್ವೇರು. ಆಮೇಲೆ ಬ್ಯಾಗ್ ಬಂದುಬಿಡಿ. ಇಲ್ಲಿ ಲಾಗಿನ್ ಮೇಲೆ ನಿಮ್ಮ ಏನು ಐಡಿ ಜನ್ರೇಟ್ ಮಾಡಿರ್ತದೋ ಆ ಐಡಿಯನ್ನು ಇಲ್ಲಿ ಹಾಕಿ ಪಾಸ್ವರ್ಡನ್ನು ಹಾಕಿ ಸೈನ್ ಇನ್ ಮಾಡಿ ಫ್ರೆಂಡ್ಸ್. ಸೊ ನಾನು ಆಲ್ರೆಡಿ ಐಡಿಯನ್ನು ಜನ್ರೇಟ್ ಮಾಡಿದ್ದೀನಿ. ಇವಾಗ ಐಡಿ ಇದರಲ್ಲಿ ಲಾಗಿನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಿಮ್ಗೆ ಯಾವಾಗ ಬೇಕೋ ಆ ಥರ ಡೋಂಟ್ ಅಲೋ ಓನ್ಲಿ ದಿಸ್ ಟೈಮ್ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. ಅಲೋವನ್ನು ಕೊಟ್ಟಿದ್ದೀನಿ. ಸೊ ನಮ್ಮ ಸಾಫ್ಟ್ವೇರ್ ಓಪನ್ ಆಗಿದೆ ಫ್ರೆಂಡ್ಸ್. ಇವಾಗ ನಮ್ಮ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ತಾ ಇದೆ. ನಮ್ಮ ಸ್ಕೂಟರ್ ಬ್ಲೂಟೂತನ್ನು ಸರ್ಚ್ ಮಾಡ್ತಾ ಇದೆ. ಇದು ಬ್ಲೂಟೂತನ್ನು ಸರ್ಚ್ ಆಗಲ್ಲ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ಇದು ಸರ್ಚಿಂಗ್ ತೊಗೊಳ್ತಾ ಇದೆಯಲ್ಲ ಬ್ಲೂಟೂತ್ ಸಿಸ್ಟಮ್, ನಾವು ಯಾವಾಗವರೆಗೂ ಸ್ಕೂಟ್ರಲ್ಲಿ ಆನ್ ಮಾಡಲ್ಲ ಅವಾಗವರೆಗೂ ಇದು ಸ್ಕ್ಯಾನಿಂಗ್ ತೊಗೊಳ್ಳಲ್ಲ ಫ್ರೆಂಡ್ಸ್. ಇದನ್ನೇ ಕ್ಲೀನಾಗಿ ಗಮನ ಇಟ್ಟು ಕೇಳಿ ಫ್ರೆಂಡ್ಸ್. ಸ್ಕ್ಯಾನಿಂಗ್ ತೊಗೊಳ್ತಾ ಇದೆ. ಸ್ಕ್ಯಾನಿಂಗಲ್ಲಿ ನಿಮ್ಮ ಸ್ಕೂಟ್ರದ್ದು ಬ್ಲೂಟೂತ್ ಆನ್ ಆಗಿರಲ್ಲ. ಅದು ಮೂಲಕ ಇದು ಸ್ಕ್ಯಾನಿಂಗ್ ತೊಗೊಳ್ತಾನೆ ಇರುತ್ತೆ. ಈ ಬ್ಲೂಟೂತನ್ನು ಆನ್ ಮಾಡಬೇಕಂದ್ರೆ ಯಾವ ಥರ ಆನ್ ಮಾಡಬೇಕು ನಾನು ಮೊದಲು ಇಲ್ಲಿ ತೋರಿಸ್ಕೊಡ್ತೀನಿ. ಗಮನ ಇಟ್ಟು ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ ಸ್ಕ್ಯಾನ್ ತೊಗೊಳ್ತಾ ಇದೆ. ಸ್ಕ್ಯಾನ್ ತೊಗೊಳ್ತಾ ಇದೆ. ಮೊದಲು ನಾವು ಸ್ಕೂಟ್ರಿಂದ ಬ್ಲೂಟೂತ್ ಆನ್ ಮಾಡಬೇಕು. ಬ್ಲೂಟೂತ್ ಯಾವ ಥರ ಆನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಮೊದಲು ಎಕ್ಸ್ಲೇಟರನ್ನು ಇಟ್ಕೊಳ್ಬೇಕು. ಎಕ್ಸ್ಲೇಟರ್ ಸ್ವಲ್ಪ ಇಟ್ಕೊಂಡು ಕೀ ಆನ್ ಮಾಡಬೇಕು ಫ್ರೆಂಡ್ಸ್. ಕೀ ಆನ್ ಮಾಡಿದ ತಕ್ಷಣ 5 ಸೆಕೆಂಡಲ್ಲಿ ಬ್ಲೂಟೂತ್ ನಮ್ಮದು ಆ್ಯಕ್ಟಿವೇಶನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ಲೂಟೂತ್ ಆ್ಯಕ್ಟಿವೇಟ್ ಆಯಿತು, ಕೋಡ್ ಜನ್ರೇಟ್ ಆಯಿತು. ಇಲ್ಲಿ ಮೊಬೈಲಲ್ಲಿನೂ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಬ್ಲೂಟೂತು ಕನೆಕ್ಟಿವಿಟಿ ಇಲ್ಲಿ ತೋರಿಸ್ತಾ ಇದೆ. ಆದಮೇಲೆ ಈ ಕನೆಕ್ಟನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ಬ್ರೌಸಿಂಗ್ ಸ್ವಲ್ಪ ತೊಗೊಳುತ್ತೆ. ಆಮೇಲೆ ನಮ್ಮದು ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮದು ಬ್ಲೂಟೂತ್ ಕನೆಕ್ಟಿಂಗ್ ಸಕ್ಸಸ್ಫುಲ್ಲಿ ಆಯಿತು. ಓಕೆ, ನಮ್ಮ ಸಕ್ಸಸ್ಫುಲ್ಲಿ ಆಯಿತು. ಸ್ಕೂಟ್ರಿಗೆ ನಮ್ಮ ಬ್ಲೂಟೂತ್ ಕನೆಕ್ಟಿವಿಟಿ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಇವಾಗ ನಾವು ಬ್ಯಾಗ್ ಬಂದುಬಿಡೋಣ. ಬ್ಯಾಗ್ ಬಂದಿದ್ದ ತಕ್ಷಣ ಈ ಥರ ಇಂಟರ್ಫೇಸ್ ಇರುತ್ತೆ. ಹೋಮ್ ಪೇಜ್ಗೆ ಹೊರಟೋಗ್ಬಿಟ್ರೆ ಇಲ್ಲಿ 100% ಫುಲ್ ಚಾರ್ಜಿಂಗ್ ತೋರಿಸುತ್ತೆ. ಆಮೇಲೆ ಇಲ್ಲಿ ಸ್ಪೀಡೋಮೀಟ್ರ್ ಇರುತ್ತೆ. ಈ ಸ್ಪೀಡು
ಕಿಲೋಮೀಟರ್ಸು, ಆಮೇಲೆ ಟೋಟಲ್ ಕಿಲೋಮೀಟರ್ ಮೈಲೇಜ್ ಇಲ್ಲಿ ತೋರಿಸುತ್ತೆ. ಆಮೇಲೆ ಇದು ಕೀ ಆಫ್ ಮಾಡಿದ ತಕ್ಷಣ ಸೌಂಡ್ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಆಫ್ ಮಾಡೋದನ್ನು ಇದರಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲಾದರೂ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರೆ ಸ್ಕೂಟ್ರನ್ನು ಕನ್ಫರ್ಮ್ ಮಾಡೋಕ್ಕೆ ಈ ಬಟನ್ನನ್ನು ಪ್ರೆಸ್ ಮಾಡಬೇಕು. ಪುಷ್ ಮಾಡಿದ್ರೆ ಸೌಂಡ್ ಕೇಳಿಸುತ್ತೆ ಎಲ್ಲಿದೆ ಗಾಡಿ ಅಂತ, ನಮಗೆ ಅಪ್ರಾಕ್ಸಿಮೇಟ್ ಐಡಿಯಾ ಸಿಗೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ಈ ಬಟನನ್ನು ಪುಷ್ ಮಾಡಿದ್ರೆ ಸೌಂಡ್ ಕೊಡುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ಆಪ್ಷನ್ನು ಇದು ಪ್ರೆಸೆಂಟಾಗಿ ನಾನು ಆನ್ ಮಾಡಿದ್ದೀನಿ. ಇದು ಆನ್ ಮಾಡಿದರೆ ಈ ಸ್ಕೂಟ್ರನ್ನು ಆಫ್ ಮಾಡಿದ್ರೆ ವಾಯ್ಸ್ ಹೇಳುತ್ತೆ ನೋಡಿ. ಇವಾಗ ಕೀ ಆಫ್ ಮಾಡಿಬಿಡ್ತೀನಿ. ಕೀ ಆಫ್ ಮಾಡಿದ್ದೀನಿ ನೋಡಿ, ಸೌಂಡ್ ಹೇಳ್ತಲ್ಲ ಇವಾಗ. ಬ್ಲೂಟೂತಲ್ಲಿ ಸೌಂಡ್ ಹೇಳ್ತು. ಇದು ಆಫ್ ಮಾಡಿಬಿಟ್ರೆ, ಇದು ಟರ್ನ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಇವಾಗ ಸ್ಕೂಟ್ರು ಆನ್ ಮಾಡ್ತೀನಿ ಮೊಬೈಲಿಂದ. ಸೊ ನಮ್ಮ ಸ್ಕೂಟ್ರ್ ಆನ್ ಆಗಿದೆ. ತಿರ್ಗಾ ನಾನು ಸ್ಕೂಟ್ರನ್ನು ಆಫ್ ಮಾಡ್ತೀನಿ. ಇವಾಗ ಏನು ವಾಯ್ಸಲ್ಲಿ ಹೇಳಲ್ಲ ಫ್ರೆಂಡ್ಸ್. ಇದನ್ನು ಆಫ್ ಮಾಡಿಬಿಟ್ರೆ ಸೌಂಡ್ ವಾಯ್ಸ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ. ಇದನ್ನು ಆಫ್ ಮಾಡಿಬಿಟ್ರೆ ನಿಮಗೆ ಕೀ ಆಫ್ ಮಾಡಿದ್ರೂ ಸೌಂಡ್ ಏನು ವಾಯ್ಸ್ ಕೇಳಲ್ಲ ಫ್ರೆಂಡ್ಸ್. ಆಮೇಲೆ ಸ್ಕೂಟ್ರನ್ನು ಆನ್ ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಾಕ್ ಮೀಟ್ರ್ ಇದೆ. ಕ್ಲಾಕು ಆನ್ ಮಾಡಬೇಕಂದ್ರೆ ಯಾವ ಥರ ಆನ್ ಮಾಡಬೇಕು, ಇಲ್ಲಿ ಮೋರ್ ಆಪ್ಷನ್ ಕೊಟ್ಟಿದೆ. ಸೊ ನೋಡ್ತಾ ಇದ್ದೀರಲ್ಲ ಮೋರ್ ಆಪ್ಷನ್. ಈ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಾಕ್, ಎಲೆಕ್ಟ್ರಾನಿಕ್ ಕ್ಲಾಕ್ ಅಂತ ಇದೆ. ಇದನ್ನು ಪ್ರೆಸ್ ಮಾಡಿದ್ರೆ, ಇದು ಆಕ್ಟಿವೇಟ್ ಮಾಡಿದ್ರೆ ಇಲ್ಲಿ ಕ್ಲಾಕ್ ಆನ್ ಆಯಿತು ಫ್ರೆಂಡ್ಸ್. ಇಲ್ಲಿ ಕ್ಲಾಕ್ ಆನ್ ಆಯಿತು. ಓಕೆ, ಬೇರೆ ಏನು ಫೀಚರ್ ಇದರಲ್ಲಿ ನಮ್ಗೆ ಯೂಸ್ ಆಗೋಲ್ಲ, ಕ್ಲಾಕ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಆಪ್ಷನ್ ಏನಂದರೆ, ಇಲ್ಲಿ ಮೇಲ್ಗಡೆ ಹತ್ತಿಸಿದ್ರೆ ಇಲ್ಲಿ ಬ್ರೇಕು, ಮೋಟ್ರು, ಕಂಟ್ರೋಲರು, ಸುಮಾರು ಆಪ್ಷನ್ಸ್ ಕೊಟ್ಟಿದೆ. ಇವಾಗ ನಾನು ಬ್ರೇಕ್ ಪ್ರೆಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಬ್ರೇಕ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಇಂಡಿಕೇಷನ್ ತೋರಿಸುತ್ತೆ. ಈ ಥರನೇ ಏನಾದರೂ ಮೋಟ್ರಲ್ಲಿ ಪ್ರಾಬ್ಲಮ್ ಬಂದರೆ ಮೋಟ್ರು ಇಂಡಿಕೇಷನ್ ತೋರಿಸುತ್ತೆ. ಕಂಟ್ರೋಲರ್ ಅಲ್ಲಿ ಪ್ರಾಬ್ಲಮ್ ಬಂದರೆ ಕಂಟ್ರೋಲರ್ ಅಲ್ಲಿ ಇಂಡಿಕೇಷನ್ ತೋರಿಸುತ್ತೆ. ಮೊಬೈಲ್ ಆ್ಯಪಲ್ಲೇ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಸ್ಕ್ಯಾನ್ ಚೆಕ್ ಅಂತ ಕೊಟ್ಟಿದ್ದಾರೆ. ಈ ಥರ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಫ್ರೆಂಡ್ಸ್. ಸ್ಕೂಟ್ರು ಎಲ್ಲ ಓಕೆ ಇದೆಯಾ, ಎಲ್ಲ ಇದರಲ್ಲಿ ಗ್ರೀನ್ ಟಿಕ್ ಬಂದುಬಿಟ್ರೆ ಸ್ಕೂಟ್ರು ನಿಮ್ಮದು ಓಕೆ. ಬ್ಯಾಗ್ ಬಂದುಬಿಡ್ತೀನಿ ಫ್ರೆಂಡ್ಸ್. ಇಷ್ಟು ನಮಗೆ ಇದರಲ್ಲಿ ಫ್ಯೂಚರ್ ಅನ್ನು ಕೊಟ್ಟಿದೆ ಫ್ರೆಂಡ್ಸ್. ಇವಾಗ ಸ್ಪೀಡ್ ನಾನು ನೋಡ್ತೀನಿ. ಇವಾಗ ಸ್ಪೀಡ್ ಓಡಿಸ್ತಾ ಇದ್ದೀನಿ. ಸೊ ನಮ್ಮದು ನೋಡಿ ಇದರಲ್ಲಿನೂ ಸ್ಪೀಡ್ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ. ಸೊ ಸ್ಪೀಡ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಫ್ರೆಂಡ್. ಇದರಲ್ಲೇ ಎಲ್ಲ ತೋರಿಸುತ್ತೆ. ತಿರ್ಗಾ ಇದರಲ್ಲಿ ಸ್ಕೂಟ್ರ್ ಆಫ್ ಮಾಡಬೇಕಂದ್ರೆ ಕೀ ಇದ್ರೇನು ನಾವು ಕೀ ತಕ್ಕೊಂಡು ಬಿಟ್ಟಿದ್ದೀರಿ ಫ್ರೆಂಡ್ಸ್. ಸ್ಕೂಟ್ರಿಗೆ ಪುಷ್ ಮಾಡಿದ್ರೆ ಸ್ಕೂಟ್ರು ಆಫ್ ಆಗ್ತಾಯಿದೆ ಫ್ರೆಂಡ್ಸ್. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಾಲ್ ಮಾಡಿ ತಿಳ್ಕೊಳ್ಬೋದು, ಇಲ್ಲಾಂದರೆ ಕಮೆಂಟ್ ಮಾಡಿ, ವಾಟ್ಸಪ್ ಮೇಲೆ ಕಮೆಂಟ್ ಮಾಡಿನೂ ನೀವು ತಿಳ್ಕೊಳ್ಬೋದು ಫ್ರೆಂಡ್ಸ್. ಏನೇ ಡೌಟ್ಸ್ ಇರಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.